ನನ್ನ ಮುದ್ದಿನ ಮಗ ಏನು ಬೇಕು ಇಂಟ್ರೂಡು ಇನ್ನೊಬ್ರು ದೊಡ್ಡಪ್ಪ ಮನೆಗೆ ಬಂದಿದ್ದೀನಿ. ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ಅಲ್ಲ. ಸಿಂಪಲ್ ಆಗಿ ರೆಡಿ ಮಾಡಿದ್ದೀನಿ, ಏನು ಜಾಸ್ತಿ ಮೇಕಪ್ ಮಾಡಿಲ್ಲ. ಹೆಂಗಸರಿಗೆಲ್ಲ ತುಂಬಾ ಕಷ್ಟ ಕ್ಲೀನಿಂಗ್ ಮಾಡಿ ಹೋಗಿದ್ದ ನೀನು. ಗೈಸ್ ಇವ್ನು ನೋಡಿ ಗೈಸ್, ಗಾಡಿ ತಗೊಂಡೋಗಿ ಇವನು ಸ್ಕೂಲ್ ಹೊಡ್ಕೊಂಬರೋದು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶು ಬ್ಲಾಗ್ಸ್. ಸೊ ಗೈಸ್, ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಬೆಳಗ್ಗೆಯಿಂದ ವ್ಲಾಗ್ ಮಾಡೋದು ಬೇಡ ಅಂದ್ಬಿಟ್ಟು ಏನು ವ್ಲಾಗ್ ಮಾಡಿರಲಿಲ್ಲ. ಐ ಆಮ್ ಸೂಪರ್ ಡೂಪರ್ ರೆಡಿ ಲೈಕ್ ದಿಸ್. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಸೊ ಇವತ್ತು ಏನಂದರೆ ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಮನೆಯಲ್ಲಿ ಹೇಗೆ ಕೂರಿಸಿದ್ದೀವಿ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಈ ವ್ಲಾಗ್ ಏನಿರುತ್ತೆ ಅಂದರೆ ನನ್ನ ಇಡೀ ಫ್ಯಾಮಿಲಿಯಲ್ಲಿ ಯಾರ್ಯಾರ ಮನೇಲಿ ಹೇಗೆ ವರಮಹಾಲಕ್ಷ್ಮಿ ಕೂರಿಸಿದ್ದಾರೆ ಅಂತ ತೋರಿಸ್ತಾ ನನ್ನ ಕುಟುಂಬನ ನಿಮಗೆ ಪರಿಚಯ ಮಾಡಿಸ್ತೀನಿ ಈ ವ್ಲಾಗ್ನಲ್ಲಿ. ಸೊ ಎಲ್ಲರ ಮನೆಗೂ ಹೋಗಿ ಅವ್ರ ಮನೆ ವರಮಹಾಲಕ್ಷ್ಮಿನ ತೋರಿಸಿ ಅವರು ನನಗೇನಾಗಬೇಕು ಅಂತ ನಿಮಗೆ ಪರಿಚಯ ಮಾಡಿಸ್ತೀನಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಎಲ್ಲರ ಮನೆ ಲಕ್ಷ್ಮಿನ ನೋಡಿಕೊಂಡು ನಮ್ಮ ಕುಟುಂಬನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸೋದಾಗಿರುತ್ತೆ. ಬನ್ನಿ ಫಸ್ಟು ನಮ್ಮ ಮನೆಯಲ್ಲಿ ಏನೇನು ಮಾಡಿದ್ದೀವಿ ಹಬ್ಬ ಅಂತ ನಿಮಗೆ ತೋರಿಸ್ತೀನಿ. ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಡನ್ ಹಬ್ಬ. ಈ ಥರ ಬ್ಯಾಕ್ ಡ್ರಾಪ್ ಈ ಥರ ಎಲ್ಲ ಡೆಕೋರೇಟ್ ಮಾಡಿಬಿಟ್ಟು ಹಿಂಗೆ ಮಾಡಿದ್ದೀವಿ. ಲಕ್ಷ್ಮಿ ಹೇಗೆ ಕಾಣಿಸ್ತಾ ಇದ್ದಾರೆ ನಮ್ಮ ಮನೆ ಲಕ್ಷ್ಮಿ, ಕಮೆಂಟಲ್ಲಿ ತಿಳಿಸಿ. ಸೊ ಹಿಂಗೆ ಡೆಕೋರೇಟ್ ಮಾಡಿದ್ದೀವಿ, ವಿಚ್ ಇಸ್ ಸಿಂಪಲ್ ಆ್ಯಂಡ್ ಎಲಿಗೆಂಟ್. ಅದಾದಮೇಲೆ ಅಡುಗೆ ಊಟ ಬಂದ್ಬಿಟ್ಟು ಇವತ್ತು ನಮ್ಮ ಮನೆಯಲ್ಲಿ ಒಬ್ಬಟ್ಟು ಗೈಸ್, ಒಬ್ಬಟ್ಟಿನ ಊಟ. ಒಬ್ಬಟ್ಟಿನ ಸಾರು. ಒಬ್ಬಟ್ಟಿನ ಸಾರು. ಇಲ್ಲಿ ಹೆಸರು ಬೇಳೆಗೆ ಇನ್ನೂ ರೆಡಿ ಆಗ್ತಾ ಇದೆ. ಆ್ಯಂಡ್ ಇದೇನೂ ಇಲ್ಲ, ಮಜ್ಜಿಗೆ ಅನಿಸುತ್ತೆ, ಮಸಾಲ ಮಜ್ಜಿಗೆ ಮಾಡಿದ್ದಾರೆ ನಮ್ಮಮ್ಮ ಅಷ್ಟೇ. ಬೇರೆ ಏನೂ ಮಾಡಿಲ್ಲ, ಬಿಕಾಸ್ ಬೋಂಡ ಎಲ್ಲ ಮಾಡೋದಕ್ಕೆ ನಾವಿನ್ನೂ ಬೆಳ್ಳುಳ್ಳಿ ಈರುಳ್ಳಿ ತಿನ್ನೋ ಥರ ಇಲ್ಲ. ನಾನು ನಿಮ್ಗೆ ಹೇಳಿರೋ ಥರ ನಾವು ಪೂಜೆ ಮಾಡಿಸ್ಕೊಬಂದು 12 ದಿನ ಆದಮೇಲೆ ತಿನ್ಬೇಕಂತೆ. ಇವತ್ತು ಲಾಸ್ಟ್ ಡೇ ನಮ್ದು, ಇವತ್ತು 12th ಡೇ. ಇಷ್ಟು ದಿನ ಫಾಲೋ ಮಾಡಿಬಿಟ್ಟಿದ್ದೀವಿ, ಯಾಕೆ ಇನ್ನೊಂದು ದಿನದಲ್ಲಿ ಅಂದ್ಬಿಟ್ಟು ಬೇಡ ಅಂತ ಏನೂ ತಿಂತಾ ಇಲ್ಲ. ಸೊ ಅದಕ್ಕೆ ಏನೇನು ತಿನ್ಬೋದು, ಏನೇನು ಮಾಡ್ಬೋದು ಬೆಳ್ಳುಳ್ಳಿ ಈರುಳ್ಳಿ ಇಲ್ಲದೆ ಅಷ್ಟು ಮಾತ್ರ ಹಬ್ಬದ ಅಡುಗೆ ಮಾಡಿದ್ದೀವಿ. ಸೊ ದಟ್ ಈಸ್ ದ್ಯಾಟ್. ಆ್ಯಂಡ್ ನಾನು ಎಲ್ಲರ ಮನೆಗೂ ಹೋಗಿ ಅವ್ರ ಮನೆ ಲಕ್ಷ್ಮಿ ತೋರಿಸಿ ನನ್ನ ಕುಟುಂಬನ ನಿಮಗೆ ಪರಿಚಯ ಮಾಡಿಸ್ತೀನಿ. ಗೈಸ್, ಇವಾಗ ಚಿಕ್ಕು ಖುಷಿ ಇಬ್ಬರು ಬಂದಿದ್ದಾರೆ. ಇವ್ರು ಬರೋದನ್ನೇ ವೆಯ್ಟ್ ಮಾಡ್ತಾ ಇದ್ದೆ ಆ್ಯಕ್ಚುಲಿ ವ್ಲಾಗ್ ಮಾಡೋಕ್ಕೆ, ಬೆಳಗ್ಗೆಯಿಂದ ಅದಕ್ಕೆ ವ್ಲಾಗ್ ಮಾಡಿಲ್ಲ. ಇಬ್ಬರು ಏನು ಶಾಕ್ ಅಂದರೆ ನನಗೆ, ಇಬ್ಬರು ಹೇರ್ ಕಟ್ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಅದು ಫುಲ್ಲು ಬಾಯ್ ಕಟ್ ಥರ. ನೋಡಿ ಇಲ್ಲಿ ನೋಡಿ, ಈ ಕಡೆ ಬಾ, ಈ ಕಡೆ ಸಿ, ಫುಲ್ ಏರ್ ಕಟ್ಟು ಇಬ್ರದು. ಇವಳದು ನೋಡಿ ಪುಟ್ಟಾಣಿ ಏರ್ಸ್ ಆಗೋಗ್ಬಿಟ್ಟಿದೆ ಇಬ್ರದು. ನಂಗೆ ಗೊತ್ತೇ ಇರಲಿಲ್ಲ, ಇವಾಗ ಬಂದು ನೋಡ್ಬಿಟ್ಟು ನಾನು ಶಾಕ್ ಆಗೋಗ್ಬಿಟ್ಟೆ. ಸೊ ಇವಾಗ ಹೋಗ್ತಾ ಇದ್ದೀವಿ ಎಲ್ಲರ ಮನೆಗೂ. ನಾನು ಇವ್ರು ಬರಲಿ ಅಂತಲೇ ಯಾರ ಮನೆಗೂ ಹೋಗ್ದಿರ ಬೆಳಗ್ಗೆಯಿಂದ ಸುಮ್ಮನೆ ಕೂತಿದ್ದೆ. ಸೊ ಇವಾಗ ಹೋಗೋಣ ಬನ್ನಿ. ಸೊ ಗೈಸ್, ಫಸ್ಟು ನಮ್ಮಮ್ಮನ ಇಂಟ್ರೊಡ್ಯೂಸ್ ಮಾಡಿಬಿಡ್ತೀನಿ. ನಮ್ಮಮ್ಮನ ನೋಡಿರ್ತೀರ ನೀವು ತುಂಬ ಬ್ಲಾಗ್ಸಲ್ಲಿ, ಆದರೂ ಇವತ್ತು ಎಲ್ಲ ನನ್ನ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಫಸ್ಟು ನಮ್ಮ ಮನೆಯಿಂದ ಶುರು ಮಾಡೋಣ ಅಂತ. ನಮ್ಮ ಡ್ಯಾಡಿ ಸದ್ಯಕ್ಕಿಲ್ಲ, ನಾವು ವಾಪಸ್ ಬಂದಮೇಲೆ ಏನಾದರೂ ನಮ್ಮ ಡ್ಯಾಡಿ ಇದೆ, ನಮ್ಮ ಡ್ಯಾಡಿನ ತೋರಿಸ್ತೀನಿ. ಇವರು ನಮ್ಮಮ್ಮ ಪ್ರೇಮ ಅಂತ ಇವ್ರ ಹೆಸರು ಗೈಸ್. ಸೊ ಇವಾಗ ಎಲ್ಲರ ಮನೆಗೂ ಹೋಗ್ಬಿಟ್ಟು ಬರೋಣ ಆಯ್ತಾ. ಬಾರೇ ಖುಷಿ, ಆಫ್ ಮಾಡು ಗೈಸ್. ಇವಾಗ ಒಬ್ಬೊಬ್ಬರು ಮನೆಗೆ ಹೋಗ್ಬಿಟ್ಟು ಬರೋಣ. ಫಸ್ಟು ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ಬಿಟ್ಟು ಬರೋಣ. ನಮ್ಮ ದೊಡ್ಡಮ್ಮ ಮನೆಗೆ ಬನ್ನಿ. ಅವ್ರ ಮನೇಲಿ ಹೇಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದಾರೆ ಏನೋ ಅಂತ ತೋರಿಸ್ತೀವಿ. ನೋಡಿ ಗೈಸ್, ನಮ್ಮ ಅಮ್ಮಮ್ಮ ಮನೆ ವರಮಹಾಲಕ್ಷ್ಮಿ. ಜೋರಾಗಿ ಮಾತಾಡಬೇಕು ಚಿಕ್ಕು. ಗೈಸ್, ಇವರು ನಮ್ಮ ದೊಡ್ಡಮ್ಮ ಗೈಸ್. ಅಂದರೆ ನಮ್ಮ ಡ್ಯಾಡಿ 2ನೇ ಅಣ್ಣನ ಹೆಂಡ್ತಿ. ಸೊ ಇವಾಗ ನಮ್ಮ ದೊಡ್ಡಪ್ಪ ಸದ್ಯಕ್ಕೆ ಇಲ್ಲ ಮನೆಯಲ್ಲಿ, ಮಲಗಿದಾರಂತೆ. ಸೊ ಅದಕ್ಕೆ ಇವಾಗ ನಮ್ಮ ದೊಡ್ಡಮ್ಮನ ಮಾತು ತೋರಿಸ್ತಾ ಇದ್ದೀನಿ. ಸೊ ಅಷ್ಟೇ, ಇವ್ರ ಮನೆಯದು ಲಕ್ಷ್ಮಿ ಈ ಥರ ಡೆಕೋರೇಟ್ ಮಾಡಿದ್ದಾರೆ.
ನೋಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಆಯ್ತಾ. ನೋಡಿ ಗಾಯ್ಸ್ ಹಿಂಗಿದೆ. ಹೇಳಿ ದೊಡ್ಡಮ್ಮ, ಏನಾದರೂ ಹೇಳಿ. ನಮ್ಮ ಮನೆಯ ಹೊಸ ಮನೆ ಗೃಹ ಪ್ರವೇಶದ 2ನೇ ವರ್ಷದ ವರಮಹಾಲಕ್ಷ್ಮಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿದ್ದೇವೆ. ಕುಟುಂಬದವರೆಲ್ಲ ಸೇರಿ ತುಂಬ ಚೆನ್ನಾಗಾಗಿದೆ. ಆದರೆ ನಮ್ಮ ಹೆಂಗಸರಿಗೆಲ್ಲ ತುಂಬ ಕಷ್ಟ. ಕ್ಲೀನಿಂಗ್ ಮಾಡಿ ಹಬ್ಬ ಆಗಿ ತುಂಬ ಸಾಕಾಗಿ ಸುಸ್ತಾಗಿದ್ದೀವಿ. ಇವಾಗ ನಮ್ಮ ಖುಷಿ ಮತ್ತು ಚಿಕ್ಕು ಇವಾಗ ಬಂದಿದ್ದಾರೆ ಹಬ್ಬ ಮಾಡೋದಕ್ಕೆ. ಬೆಳಗ್ಗೆಯಿಂದ ಅವ್ರ ಮನೆಯಲ್ಲಿ ಮಾಡಿ ಇವಾಗ ನಮ್ಮ ಮನೆಗೆ ಅಮ್ಮಮ್ಮ ಮನೆಗೆ ಬಂದವ್ರೆ. ಅದಕ್ಕೆ ನಾವು ವ್ಲಾಗ್ ಮಾಡ್ತಾ ಇದ್ದೀವಿ ಇವಾಗ. ಓಕೆ ಬಾಯ್ ದೊಡ್ಡಮ್ಮ. ಇವಾಗ ನನ್ನ ಇನ್ನೊಬ್ರು ದೊಡ್ಡಪ್ಪ ಮನೆಗೆ ಬಂದಿದ್ದೀನಿ. ಇವರು ನಮ್ಮ ಡ್ಯಾಡಿಯ ಅಣ್ಣ. ಸೊ ಇಲ್ಲೇ ಇದ್ದಾರೆ ನೋಡಿ. ಇವರು ನನ್ನ ದೊಡ್ಡಪ್ಪ. ಬನ್ನಿ ಆಂಟಿ. ಇವರು ನನ್ನ ದೊಡ್ಡಮ್ಮ. ಸೊ ಇವ್ರ ಮನೆ ವರಮಹಾಲಕ್ಷ್ಮಿ ಹೇಗಿದೆ ಅಂತ ನೋಡೋಣ. ಏನಾದ್ರು ಮಾತಾಡ್ತೀರಾ? ಏನ್ ಮಾತಾಡೋಣ, ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದೀವಿ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಅವ್ರಿಗೆ ಹೇಳಿ ಅಲ್ಲಿ. ಅದೇ ಅವ್ರಿಗೆ ಹೇಳ್ತಾ ಇರೋದು. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಮಗಳು ಫೋಟೋ ತೆಗಿಯಕ್ ಬಂದವ್ರೆ. ಮಗಳು ಫೋಟೋ ತೆಗಿಯಕ್ ಬಂದವಳೆ, ಏನೋ ವಿಡಿಯೋ ಮಾಡ್ತಾವ್ರೆ. ಅದಕ್ಕೋಸ್ಕರ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನಾವು 2 ಮಾತನ್ನು ಪೂಜೆ ಮಾಡಿದ್ದೀವಿ. ಬನ್ನಿ ಗೈಸ್, ಇವ್ರ ಮನೆ ವರಮಹಾಲಕ್ಷ್ಮಿ ಹೇಗ್ ಮಾಡಿದಾರೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಕೂರ್ಸಿದ್ದಾರೆ. ನಮ್ ದೊಡ್ಡಪ್ಪಂಗೆ ಆಕ್ಚುಲಿ ಲೈಟಿಂಗ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಅವ್ರ ಮನೇಲಿ ಇಷ್ಟೋದೆಲ್ಲ ಲೈಟ್ಗಳು ಹಾಕಿರೋದು. ಅವ್ರಿಗೆ ಜಿಗಿ ಜಿಗಿ ಅಂತ ಇರಬೇಕು. ಸಖತ್ತಾಗಿ ಕಾಣಿಸ್ತಾ ಇದೆ, ಚೆನ್ನಾಗಿ ಕೂರ್ಸಿದ್ದಾರೆ ನೋಡಿ. ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ. ಟಿವಿ ಇದು ಫೋನಲ್ಲಿ ಹಾಕ್ತೀನಿ ನೋಡು. ಅದ್ರಲ್ಲಿ ಡೋರಿಂದ ಒಂದ್ ಹಿಡಿದ್ ಬಿಡ್ಬೇಕಂತೆ ಗೈಸ್ ನಮ್ ದೊಡ್ಡಮ್ಮಂಗೋಸ್ಕರ. ಒಂದ್ ಅದಕ್ಕೆ ಮೇನ್ ಡೋರಿಂದ ಹಿಡ್ಬಿಡು ಖುಷಿ. ಇನ್ನು ಸ್ವಲ್ಪ ಹಿಂದೆ ಹೋಗ್ಬಿಟ್ಟು ಹಿಡ್ಬಿಡು. ದೇವ್ರ ಮನೆನೂ ಒಂದ್ ಸ್ವಲ್ಪ ಹಿಡಿಬೇಕಂತೆ. ದೇವ್ರ ಮನೆ ಒಂದ್ ಸ್ವಲ್ಪ ಹಿಡಿದ್ಬಿಡೋಣ ಬಾ. ಜೂಮ್ ಮಾಡು. ಹ್ಯಾಪಿ ವರಮಹಾಲಕ್ಷ್ಮಿ ಎಲ್ಲರಿಗೂ. ನೀನೇನು ಹೇಳಕ್ ಇಷ್ಟಪಡ್ತೀಯಾ? ಕ್ಯಾಮ್ರಾಮನ್ ಖುಷಿ ಅವ್ರು ಏನು ಹೇಳಕ್ ಇಷ್ಟಪಡ್ತಾರೆ ನೋಡೋಣ ಬನ್ನಿ ಗೈಸ್. ಹ್ಯಾಪಿ ವರಮಹಾಲಕ್ಷ್ಮಿ ಟು ಆಲ್ ಹೂ ಸೀನ್ ದಿಸ್ ವ್ಲಾಗ್. ಗ್ಯಾಪಲ್ಲಿ ಈ ಥರ ತಿನ್ಕೊಂಡು ಹೋಯ್ತಾ ಇದೀವಿ ನಾವು, ಹೊಟ್ಟೆ ಹಶ್ವಾಗಬಾರ್ದು ಅಂತ. ಗೈಸ್ ಇವಾಗ ನಾನು ಇನ್ನೊಬ್ರು ದೊಡ್ಡಪ್ಪನ ಮನೆಗೆ ಬಂದಿದ್ದೀನಿ. ಬನ್ನಿ ಇವ್ರ ಮನೇಲಿ ಹೇಗೆ ಕೂರಿಸಿದ್ದಾರೆ ಲಕ್ಷ್ಮಿ. ಇವ್ರು ಎಷ್ಟು ದೊಡ್ಡಪ್ಪ ಇರ್ತಾರೆ ಅನ್ಕೋತಿರ್ತಾರೆ. ಅಷ್ಟೊಂದು ದೊಡ್ಡಪ್ಪ ಇದ್ದಾರೆ ಗೈಸ್, ನಂಗೆ ಏನು ಮಾಡೋಕ್ಕಾಗಲ್ಲ. ಲೈಟ್ ನಮ್ಮ ಮದುವೆ ಗಂಡು ಇಲ್ಲಿದ್ದಾರೆ. ಏನಿದು ಬ್ಲೂ? ಗೈಸ್ ನಮ್ಮ ಮದುವೆ ಗಂಡು ಇಲ್ಲಿದ್ದಾರೆ ನೋಡಿ. ಅವ್ರು ಈಗ ನಿದ್ದೆ ಮಾಡಿ ಎದ್ದಿದ್ದಾರೆ ನಮ್ಮ ಅಣ್ಣ. ಹೇಳ್ಬೇಕು ನೀವೇ. ಇವರು ನಮ್ ದೊಡ್ಡಮ್ಮ ಗೈಸ್. ಎಲ್ಲಾರ ಮನೇಲೂ ದೊಡ್ಡಪ್ಪಂದಿರು ಈಗ ಸಿಗ್ತಾ ಇಲ್ಲ ಕೈಗೆ, ಯಾರು ಮನೇಲಿ ಇಲ್ಲ. ಅದಕ್ಕೆ ಎಲ್ಲಾರನು ದೊಡ್ಡಮ್ಮಂದಿರ್ನ ಮಾತ್ರ ಇವಾಗ ತೋರಿಸ್ತಾ ಇದೀನಿ. ಇವರು ಇವ್ರನ್ನೇ ದೊಡ್ಡಮ್ಮ ಗೈಸ್ ನಂಗೆ. ಸೊ ಇವ್ರ ಮನೇಲಿ ಲಕ್ಷ್ಮಿ ಕೂರಿಸಿದಾರೆ ನೋಡಿ. ರೇಕ್ಸ್ತಾ ಇಟ್ಕೊಂಡೋಗಿನ್ನ ಕ್ಯಾಮ್ರಾ ಗೈಸ್. ಇವಾಗ ಮೊದಲನೇ ದೊಡ್ಡಪ್ಪ ದೊಡ್ಡಮ್ಮ ಇಬ್ರು ಇಲ್ಲ, ನಮ್ಮ ಅತ್ತಿಗೆ ಇದ್ದಾರೆ. ಅಣ್ಣ ಇದೆಯೇನೋ? ಅಣ್ಣ ಇದೆಯಾ? ಹರೀಶಣ್ಣನೂ ಇಲ್ಲ, ಅಣ್ಣನೂ ಇಲ್ಲ, ದೊಡ್ಡಪ್ಪ ದೊಡ್ಡಮ್ಮನೂ ಇಲ್ಲ, ಬರೀ ಅತ್ತಿಗೆ ಇದ್ದಾರೆ. ಸೊ ಅವ್ರನ್ನ ಮಾತ್ರ ತೋರಿಸ್ತೀನಿ. ನಾನು ರಾಂಗ್ ಟೈಮಲ್ಲಿ ಬಂದ್ಬಿಟ್ಟು ಅನಿಸ್ತಾ ಇದೆ, ಯಾರ ಮನೇಲೂ ಯಾರೂ ಸಿಗ್ತಾ ಇಲ್ಲ. ಸೊ ಬನ್ನಿ ಅವ್ರ ಮನೆ ಲಕ್ಷ್ಮಿ ಹೇಗೆ ಕೂರಿಸಿದ್ದಾರೆ ಅಂತ ನೋಡಿ. ವಾವ್ ನೈಸ್, ಚೆನ್ನಾಗಿ ಕೂರಿಸಿದ್ದಾರೆ ಗೈಸ್. ಇವ್ರು ಲೈಟ್ಸ್ ಬಂದ್ಬಿಡೋಣ. ಎಲ್ಲರ ಮನೇನೂ ಫುಲ್ ಜೋರಾಗಿ ಮಾಡ್ಬಿಟ್ಟಿದ್ದಾರೆ ವರಮಹಾಲಕ್ಷ್ಮಿ ಹಬ್ಬನ ನೋಡಿ ಗೈಸ್. ಹೆಂಗ್ ಸಕ್ಕತ್ತಾಗಿ ಕೂರಿಸಿದ್ದಾರೆ, ಚೆನ್ನಾಗಿದೆ. ನಮ್ಮ ಅಣ್ಣ ಇಲ್ಲ, ನಮ್ಮ ಅಣ್ಣನ ಮಗ ಇದ್ದಾನೆ. ಇವನ ಹೆಸರು ಯಶು ಅಂತ. ಹಾಯ್ ಮಾಡು ನನ್ನ ಬ್ಲಾಗ್. ಇನ್ನೇನಾರು ಹೇಳ್ತ್ಯಾ?
ಏನಿಲ್ಲಪ್ಪ. ಏನು ಹೇಳಲ್ವಾ? ಬಿಡು ಹೋಗ್ಲಿ ಬೇಡ. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ಇವ್ರು. ನಮ್ಮ ಅದಕ್ಕೆ ಬರಬೇಕು, ಒಂದು ನಿಮಿಷ ಪಾಸ್ ಮಾಡ. ಗೈಸ್ ನಮ್ಮ ಅದಕ್ಕೆ ಅಂಗಡಿ ಕೆಲಸದಲ್ಲಿ ಬ್ಯುಸಿಯಾಗಿ ಮೇಲ್ ಬರಲಿಲ್ಲ, ಅದಕ್ಕೆ ನಾನೇ ಕೆಳಗಡೆ ಬಂದ್ಬಿಟ್ಟಿದ್ದೀನಿ ಮಾತಾಡ್ಸಕ್ಕೆ. ಹಾಯ್ ಮಾ, ಇವರೇ ನಮ್ಮ ಅದಕ್ಕೆ ಗೈಸ್. ಇವಾಗ ನಮ್ಮ ದೊಡ್ಡಮ್ಮ ಇಲ್ಲ, ನಮ್ಮ ಅಣ್ಣನೂ ಇಲ್ಲ, ನಮ್ಮ ಅದಕ್ಕೆ ಮಾತ್ರ ಇದ್ದಾರೆ. ಸೊ ಇವರು ನಮ್ಮ ಅದಕ್ಕೆ. ಆಮೇಲೆ ಬಂದಮೇಲೆ ನಮ್ಮ ದೊಡ್ಡಮ್ಮ ಇದ್ರೆ ತೋರಿಸ್ತೀನಿ, ಆಯ್ತಾ? ಓಕೆ ಬಾಯ್. ನೀವು ಗೈಸ್ ಇವಾಗ ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಜನ ಇದ್ದಾರೆ ನನಗೆ ಇಲ್ಲಿ ಸುತ್ತಮುತ್ತ. ಎಲ್ಲರ ಮನೇದು ನೀವು ನೋಡಬಹುದು ಇವತ್ತು, ಎಲ್ಲರ ಮನೇಲೂ ಹೆಂಗೆ ಲಕ್ಷ್ಮಿ ಕೂರಿಸಿದ್ದಾರೆ ಅಂತ. ಇವನು ಒಳಗಡೆ ಹೋಗ್ತಾ ನೋಡಿ ಗೈಸ್, ಇವರು ನಮ್ಮ ಅಕ್ಕ. ಹಾಯ್ ಮಾಡಿ. ನನ್ನ ಮೊದಲನೇ ದೊಡ್ಡಪ್ಪ ಅವರ ಮಗಳು ಗೈಸ್ ಇವರು. ಸೊ ಇವ್ರ ಮನೇಲಿ ಹೆಂಗೆ ವರಮಹಾಲಕ್ಷ್ಮಿ ಕೂರಿಸಿದ್ದಾರೆ ಅಂತ ನೋಡೋಣ. ಲೈಟ್ಸ್ ಆನ್ ಮಾಡಿ ಅಕ್ಕ. ಇಲ್ಲೇನಾ? ಲೈಟ್ ಹಾಕೋಬಿಡ. ಇವ್ರನ್ನ ಪರಿಚಯ ಮಾಡಿಸಿ. ಇವ್ರನ್ನ ಫಸ್ಟ್ ಅವ್ರಿಗೆ ಮಾಡಿಸ್ತೀನಿ. ಅವರು ಬರಲ್ಲ, ಅದಕ್ಕೆ ಬೇಕು ಅಂತ ಮಾಡಿಸ್ತೀನಿ ಅವ್ರನ್ನ. ಇವನು ನನ್ನ ಮುದ್ದಿನ ಮಗ ಗುಂಡ, ಮದುವೆ ಆಗಿಲ್ದಿರ ಅಮ್ಮ. ಇವನ ಹೆಸರು ವಿಕಾಸ್ ಅಂತ ಗೈಸ್. ನೋಡಿ ಗೈಸ್ ಇವ್ರ ಮನೇಲಿ ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ವರಮಹಾಲಕ್ಷ್ಮಿನ. ಎಲ್ಲ ಚಿನ್ನವೇ ಯಾವ ಬೇಕಾದ್ರೂ ವಾಪಸ್ ಕೊಡ್ತೀವಿ, ತಗೊಂಡೋಗ್ಬೋದು, ಹಾಕೊಂಡೋಗ್ಬೋದು ಬಂದವ್ರಿಗೆಲ್ಲ. ಹೌದಾ? ಯಾರ್ಯಾರು ಅರ್ಶನ ಕುಂಕುಮ ಬರ್ತಾರ ಅವ್ರಿಗೆಲ್ಲ ಒಂದೊಂದಾ? ಆಯ್ತು, ಎಲ್ಲ ಬರ್ದಿಕ್ಬಿಟ್ಟು ಹೋಗ್ರಿ. ನಾಳೆ ಎತ್ಬಿಟ್ಟು ಯಾರ್ಗಾನ ಒಂದ್ ಬಂದ್ರೆ ಯಾಕೊಡ್ತೀವಿ. ಹೊಟ್ಟ ಕೊಟ್ಟ ನಾಚಿಕೆ ಆಗೋಯ್ತು ಅವನ್ನ ತೋರಿಸೋದಕ್ಕೆ. ಚೆನ್ನಾಗಿದೆ ಕಲರ್ ಕಾಂಬಿನೇಷನ್. ಗ್ರೀನ್ ಪರ್ಪಲ್ ಸಖತ್ತಾಗಿದೆ. ಯಾರು ಇಲ್ಲ ಅಲ್ಲಿ, ಎಲ್ಲಾರನು ಪರಿಚಯ ಮಾಡ್ಸೋಣ ಅಂದ್ರೆ. ನಾನೇ ಚಾಯ್ಸ್ ಮಾಡಿ. ದೊಡ್ಡಮ್ಮನ ಎಲ್ಲಾರನು ಮಾತಾಡ್ಸೋಣ ಅಂದ್ರೆ ಯಾರು ಇಲ್ಲ ಅಲ್ಲಿ. ಯಾವಾಗ ಬರ್ತಾರ ಬರಲ್ವಾ? ಬರ್ತಾರ ಇವತ್ತು? ಬರಲ್ವಾ? ಬರ್ತಾರ? ಹೀರೋ ಚಿಕ್ಕ ಅಕ್ಕ ನೋಡಕ್ಕ ಇಲ್ಲಿ ಚಿಕ್ಕು. ಮಳೆ ಬಂತು. ಅಲ್ಲಿ ಏನು ಬೇವಕ್ಕು ಇಂಟ್ರೂಡು ಆಡ್ಕೊಳಕ್ಕೆ ಇಂಟ್ರೂಡು ಮಾಡ್ದ ಅಂತೆ ನಮ್ಮಮ್ಮ. ಓಡ್ ಬಂದ್ಬಿಟ್ರು ನಮ್ಮಮ್ಮನು ಇಲ್ಲಿಗೆ. ಕುಂಕುಮ ತಗೊಂಡೋಗೋಣ ಅಂತ ಬಂದ್ಬಿಟ್ಟೆ. ಈಗ ಅಮ್ಮಮ್ಮರ ಮೇಲೆ ಬೆಳಗಿನೇ ಆಗೋಯ್ತು. ಬನ್ನಿ ಗೈಸ್, ಇವಾಗ ಇನ್ನೊಂದು ಮನೆ ಇದೆ, ಲಾಸ್ಟ್ ಮನೆ. ಅಲ್ಲಿಗೆ ಹೋಗ್ಬಿಟ್ಟು ಬಂದ್ಬಿಡೋಣ, ಆಯ್ತಾ? ಇರಿ ನಮ್ಮಮ್ಮ ಒಂದು ನಿಮಿಷ ಹಂಗೆ ನೋಡ್ತಾ ಇರಿ, ಹೆಂಗೆಲ್ಲ ಆಡ್ತಾಳೆ, ಏನೇನೆಲ್ಲ ಅವತಾರ ಆಡ್ತಾಳೆ ನೋಡ್ತಾ ಇರಿ. ಓಟಾಗ್ಬಿಟ್ಲು. ಬರ್ತಾಳೆ ಮತ್ತೆ ಅವಳೇನು ಅಲ್ಲಿ ಹೋಗ್ಬಿಟ್ಲು ಅಂತ ಅಲ್ಲೇ ಇರಲ್ಲ, ಆಡ್ತಾ ಇರ್ತಾಳೆ. ಓದ್ಲೆಲ್ಲೋ ಗೈಸ್ ಮಳೆ ಬರ್ತಾ ಇದೆ. ಎಸ್ ಗೈಸ್, ಇನ್ನೊಂದು ಮನೆ ಇದೆ, ಇನ್ನೊಂದೇ ಒಂದು ಮನೆ, ಬಟ್ ಮಳೆ ಬರ್ತಾ ಇದೆ, ಅದಕ್ಕೆ ಕಾಯ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಬಂದಮೇಲೆ ನಮ್ಮ ಮನೆ. ನೋಡಿ ಗೈಸ್, ನೋಡಿ ಗೈಸ್, ಇದನ್ನೇ ಹೇಳಿದ್ ನಾನು. ಏಯ್ ಬಾ ಒಳಗೆ. ಅವತಾರ್ ರಾಣಿ ಹೆಂಗ್ ಕಾಣಿಸ್ತಾ ಇದೆ? ಸಾಂಪ್ರದಾಯಿನಿ ಸುಪ್ಪಿನಿ ಸುದ್ದ ಪೂಸಂಗಿ. ನೋಡಿ ಗೈಸ್, ನಾನು ನಿಮ್ಗೊಂದು ತೋರಿಸಿಲ್ಲ ಅಲ್ಲ, ನಮ್ಮಮ್ಮ ಯಾವ ರೇಂಜಿಗೆ ಪ್ಲ್ಯಾಂಟ್ ಲವರ್ ಆಗ್ಬಿಟ್ಟಿದ್ದಾರೆ ಅಂದರೆ, ನಮ್ಮ ಮನೆಯಲ್ಲಿ ಹಿಂಗೆ ಸುಮ್ಮನೆ ನೀವು ಎಂಟ್ರ್ ಆದಾಗ ನೋಡಿದ್ರೇ ಇಷ್ಟು ಪ್ಲ್ಯಾಂಟ್ಸ್ ಕಾಣಿಸುತ್ತೆ. ಎಂಟ್ರ್ ಆದಾಗ ಮನೆ ಒಳಗಡೆ ಲಿಟ್ರಲಿ ಎಷ್ಟು ಪ್ಲ್ಯಾಂಟ್ಸ್ ಇದೆಯೋ ಲೆಕ್ಕನೇ ಇಲ್ಲ. ಆ ಥರ ಮಾಡ್ಬಿಟ್ಟಿದ್ದಾರೆ ನಮ್ಮ ಮನೇನ. ಇಲ್ಲೇ ನೋಡಿ ನೀವು ಎಷ್ಟು ಪ್ಲ್ಯಾಂಟ್ಸ್ ಇಟ್ಟಿದ್ದಾರೆ. ಫುಲ್ ಪ್ಲ್ಯಾಂಟ್ಸ್ ಅಲ್ಲಿ ಕವರ್ ಮಾಡ್ಬಿಟ್ಟಿದ್ದಾರೆ. ಅಲ್ಲೂ ಎಂಟ್ರೆನ್ಸಲ್ಲೂ ಪ್ಲ್ಯಾಂಟು. ಪ್ಲ್ಯಾಂಟ್ ಲವರ್ ಪ್ರೇಮಮ್ಮ ಆಗ್ಬಿಟ್ಟಿದ್ದಾರೆ ನಮ್ಮಮ್ಮ ಇವಾಗ. ಇವಾಗ ಇದೇ ಮನೆ,
ಬನ್ನಿ. ಅಯ್ಯೋ ಈ ಚಿಕ್ಕದು ನಾನು ವಿಡಿಯೋ ಮಾಡಬೇಕು ಬರೀ ಇದೇ ಮಾಡ್ಬಿಟ್ಲು ಗೈಸ್. ಎಲ್ಲಾರ ಮನೇಲೂ ಹಿಂಗೆ ಮುನ್ಸ್ಕೊಳ್ಳೋದು. ನೋಡಿ 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 ಕ್ಯಾಮ್ರಾಗೆ ಹೋಗಿ ಕೈ ಇಡೋದು. ಚಿಕ್ಕಮ್ಮ ಬರೀ ಇದೇ ಆಯ್ತು. ಇದೊಂದೇ ಮನೆ ತಾನೇ ಇದು ಬಿಡು ತಡ್ಕೊಂಡು ನೋಡ್ತಾ ಇದ್ದಾರೆ. ನಾನು ಬಟ್ಟೆ ಆನ್ ಮಾಡಿದ್ದೀನಿ ಗೈಸ್. ನೋಡಿ ಗೈಸ್, ನಮ್ಮ ಮದುವೆ ಗಂಡು ನಮ್ಮ ಅಣ್ಣ ಗೈಸ್. ಇವನು ನಮ್ಮ ಅಣ್ಣ. ಮತ್ತೆ ಇದು ನಮ್ಮ ದೊಡ್ಡಮ್ಮನ ಮನೆನೇ. ಬನ್ನಿ ಇವ್ರ ಮನೇಲಿ ಹೇಗೆ ವರಮಹಾಲಕ್ಷ್ಮಿ ಕೂರಿಸಿದ್ದಾರೆ ಅಂತ ನೋಡೋಣ. ಲೈಟ್ಸ್ ಆನ್ ಮಾಡಿ. ಈಗ ಬಿಡುವಾಯ್ತಾ ಮಗಳಿಗೆ? ಇವ್ರು ಯಾವಾಗ ಬಂದ್ರು? ಅವಟ್ಲೆ ಬಂದಿಲ್ಲ. ಇಲ್ಲೇ ನಾನು ಎಲ್ಲ ಲೈಟ್ಸು ಅಲ್ಲಿಲ್ಲಪ್ಪ. ಹಾಂ, ಇವರು ನಮ್ಮ ದೊಡ್ಡಮ್ಮ ಗೈಸ್. ತುಂಬಾ ದೊಡ್ಡವರು, ದೊಡ್ಡಮ್ಮ ಇಲ್ಲಿರೋರಲ್ಲ. ಅವಳು ದೊಡ್ಡಮ್ಮ ಸ್ವರಾಜಮ್ಮ. ನೀವು ಅವ್ರಿಗಿನ್ನ ಚಿಕ್ಕವರಾ? ಚಿಕ್ಕವರಾದ್ರೂ ಮದ್ವೆಲಿ ದೊಡ್ಡವರು. ಮದ್ವೆ ಆಗಿದ್ದು ಮುಂಚೆಗೆ ನಮ್ದಾಯ್ತು. ದೊಡ್ಡಪ್ಪನೇ ದೊಡ್ಡವರು. ಹೌದಾ? ಇವ್ರು ಚಿಕ್ಕವರು. ಹೌದಾ? ನಾನು ಇವ್ರ ಮನೆಗೆ ಅಡಿಗೆ ಮಾಡೋರು ಇದ್ದಿದ್ದಕ್ಕೆ ಮುಂಚೆಗೆ ಮದ್ವೆ ಆಯ್ತು ಅಷ್ಟೇ. ಅವರು ಅಂತ ಅನ್ಕೊಂಡಿದ್ದೆ. ಇವರು ನಮ್ ದೊಡ್ಡಮ್ಮ. ನಿಮ್ ತಾತನ್ ಕೇಳಿ ಹಂಗ. ಇವರು ನಮ್ ದೊಡ್ಡಪ್ಪ. ತೋರ್ಸ ನಮ್ ದೊಡ್ಡಪ್ಪನ. ಇವ್ರು ನಮ್ ದೊಡ್ಡಪ್ಪ. ಇವ್ರ ಮನೇಲಿ ಹೇಗ್ ಕೂರಿಸಿದ್ದಾರೆ ನೋಡಿ, ವರಮಹಾಲಕ್ಷ್ಮಿ ಹಬ್ಬ ಹೇಗ್ ಮಾಡಿದ್ದಾರೆ ಅಂತ. ನಾವೇನ್ ಸಿಂಪಲ್ ಆಗಿ ಮಾಡಿದೀವಿ. ಏನು ಸಿಂಪಲ್ ಆಗಿ ಏನಿಲ್ಲ, ಚೆನ್ನಾಗೇ ಮಾಡಿದ್ದಾರೆ. ನೀವ್ ಹೇಳಿ ಗೈಸ್ ಕಮೆಂಟ್ ಅಲ್ಲಿ ಹೆಂಗಿದೆ ಅಂತ ಲಕ್ಷ್ಮಿ. ಗೊತ್ತಾ? ಹೋಗಿದ್ದ ನೀನು? ಹಾಯ್ ಮಾಡಿ ಚಿಕ್ಕಿ. ಹಾಯ್. ನಮ್ ದೊಡ್ಡಪ್ಪನ ಕೈಲಿ ಮಾಡಿಸ್ತೀನಿ. ಹಾಯ್ ಮಾಡಿ ಮಾಡಿ. ಹಾಯ್ ಮಾಡಿ ಅಂತ ಇದ್ ಮಾಡಿ. ನಮ್ಮ ಅಣ್ಣ ಮಾಡಪ್ಪ. ಎಲ್ಲ ಅಣ್ಣಂದಿರೋದು ಇದೆ, ನಿದ್ದೆ ಮಾಡಿ ಇವಾಗ ಎದ್ದಿರೋದಂತ ಇವನು. ಅಲ್ಲೂ ಒಬ್ರು ಮದ್ವೆ ಗಂಡು ಹಿಂಗೆ ನಿದ್ದೆ ಮಾಡಿ ಅವಾಗ ಎದ್ರು. ಇವರು ಹಿಂಗೆ ಮಾಡು. ಹಾಯ್. ಏನು ನಾಚ್ಕೋತವನೆ ಗೈಸ್? ಯಾಕೋ ನಾಚಿಕೆನಾ? ಮದ್ವೆ ಆಗ್ತಾ ಇರೋದಕ್ಕ ನಾಚಿಕೆ? ಮನೆ ಹತ್ರನಾ? ಇಲ್ಲೇನಾ? ಓ ಸೂಪರ್. ನಾವ್ ಇಲ್ಲೇ ಮಾಡ್ತೀವಿ ನೋಡ್ಕೊ. ಚೌಟ್ರಿ ಬೇಡ. ಜಾಗ ದೊಡ್ಡದಾಗಿದೆ, ಆರಾಮಾಗಿ ಮಾಡ್ಬೋದು ಇಲ್ಲೇನೆ. ಅವಾಗಿನ ಕಾಲದ ತರ ಇವಾಗ ಮನೆ ಹತ್ರ ಮದ್ವೆ ಮಾಡೋದು ಕೊಡ್ತೀವಲ್ವಾ, ಅದೇ ಇಲ್ಲೇ ಡೆಕೋರೇಷನ್ ಗ್ರ್ಯಾಂಡ್ ಮದ್ವೆ ನಡೆಯುತ್ತೆ ನಮ್ಮ ಅಣ್ಣಂದು. ಅದನ್ನು ವ್ಲಾಗ್ಸ್ ಮಾಡ್ತೀನಿ. ಮನೆಗಳು ಗಂಡ ಕರ್ಕೊಂಬರಕ್ಕೆ ಬಸವಣ್ಣನ ದೇವಸ್ಥಾನ ತವಿಂದ ಲೇಟ್ ಆಗ್ಬಿಟ್ರೆ ಇಲ್ಲಿಂದ ಲೇಟ್ ಆಗ್ತಾವಿಂದ ಕರ್ಕೊಂಬರೋದು. ಲೇಟ್ ಆಗಿದ್ರೆ ಬಸವಣ್ಣನ ದೇವಸ್ಥಾನ ತವಿಂದ ಕರ್ಕೊಂಬರ್ತೀವಿ. ಮುಹೂರ್ತ ಲೇಟ್ ಆಗಿದ್ರೆ ಹಂಗ್ ಮಾಡೋಣ ಅಂತ ಇದ್ದೀವಿ. ಚೆನ್ನಾಗಿರುತ್ತೆ. ಊರ್ ತುಂಬಾ ಚಪ್ರ ಹಾಕ್ಸಿ, ಅವಾಗ ಒಂದ್ ಡೈಲಾಗ್ ಹೇಳೋರಲ್ಲ, ಊರ್ ತುಂಬಾ ಚಪ್ರ ಹಾಕ್ಸಿ ಊರಲ್ಲಿ ಮದ್ವೆ ಆಗೋದು. ಆತರ ಇವಾಗ ನಮ್ಮ ಅಣ್ಣನ ಮದ್ವೆ. ಮಾಡ್ತೀವಿ ಚೆನ್ನಾಗಿರುತ್ತೆ. ಅದನ್ನ ಮಾಡಿರ್ತೀವಿ. ದೊಡ್ಡಪ್ಪ ಬೆಳಗ್ಗೆಯಿಂದ ಫಿಕ್ಸ್ ಮಾಡ್ಕೊಂಬಿಟ್ಟದು ಇಲ್ಲೇ ಮಾಡ್ಬೇಕು ಅಂತ. ಕಡೆ ಮದ್ವೆ ಇಲ್ಲೇ ಮಾಡ್ಬಿಡ ಚೆನ್ನಾಗಿ. ನಡಿ ಒಂದು ಚೌಪಟ್ಟಿ ಈಗ ನಾನು ಇವಾಗೆ ಊಟ ಮಾಡ್ಕೊಂಡು ಎಲ್ಲಾರ ಮನೆಗೂ ಹೋಗ್ಬಿಟ್ಟು ಬಂದೆ. ಎಲ್ಲ ಹೊರಬೇಕು ಅಲ್ಲಿಗೆ. ಓ ಎಲ್ಲ ಹೊತ್ಕೊ ಬರ್ಬೇಕು. ಒಂದ್ ದಿನಾನೂ ಇಲ್ಲ. 12 ಗಂಟೆ 1 ಗಂಟೆ ಹೋಯ್ತೀವಿ. ತಿರ್ಗಾ 12-1 ಗಂಟೆಗೆಲ್ಲ ಜಾಗ ಖಾಲಿ ಮಾಡ್ಕೊಂಡು ಓಡ್ ಬರ್ಬೇಕು. ಮನೆ ತಗೊಂಡ್ರು ಬಿಡು ಹಂಗಾರೆ ಚೌಟ್ರಿಯಿಂದ ಹುಡುಗಿನ ಮನೆ ಕರ್ಕೊಂಡ್ ಬರಂಗೆ ಇಲ್ಲ, ಇಲ್ಲೇ ಮದ್ವೆ ಮಾಡ್ಕೊಂಡು ಇಲ್ಲೇ ಕರ್ಕೊಂಡ್ ಬಂದ್ ಮಳೆಗಾಲ ಆಗಿದ್ರೆ ಎದಕ್ಕಂಬದಾಗಿತ್ತು. ಬೇಸಿಗೆ ಆಗ್ಬಿಡ್ತದೆ ಇಲ್ಲಪ್ಪ, ಚೆನ್ನಾಗಿರ್ತದೆ. ಜನವರಿ ಫೆಬ್ರವರಿ ಬೇಸಿಗೆ ಚೆನ್ನಾಗೈತೆ. ಏನ್ ಬಾತ್ರೂಮ್ ಹೊಲ ಮಸ್ತಾಗಿ ಬಿದ್ದರೆ ಎತ್ತಂದ್ ಮಕ್ಕ ಹೋಗೋದು ಹೆಂಗ್ ಸಮಾಚಾರ. ಅವತ್ತು ನೀ ತಪ್ಪಿಸ್ಕೊಂಡೆ ಮಾತುಕತೆಗೆ ಬರೋ ದಿವಸ
ಆಮೇಲೆ ರೇಖಾರ್ಗೂ ಹೇಳಲಿಲ್ಲ ಅಲ್ವೇನೋ, ಹೇಳಿತ್ತು ಬರ್ಲಿಲ್ಲ, ಎಲ್ಗೋ ಹೋದ್ರು. ನಡೀರಪ್ಪ ಒಂದೊಂದು ಪಡ್ತೀನಿ ನಡಿ. ಒಂದು 2 ಸತಿ ಹೋದಾಗ ಸಿಕ್ಲಿಲ್ಲ. ಹೋಗಿದ್ದ ನೀನು? ಹಾಯ್ ಮಾಡಿ ಚಿಕ್ಕಿ. ಹಾಯ್. ನಮ್ಮ ದೊಡ್ಡಪ್ಪನ ಕೈಲಿ ಮಾಡಿಸ್ತೀನಿ. ಮಾಡಿ ಹಾಯ್ ಮಾಡಿ ಅಂತ ಇದು ಮಾಡಿ ನಮ್ಮ ಅಣ್ಣ ಮಾಡಪ್ಪ. ನಿದ್ದೆ ಮಾಡಿದ್ದವ ಎಲ್ಲ ಅಣ್ಣಂದಿರೋದು ಇದೆ, Hi friends. ಎಲ್ಲ ಅಣ್ಣಂದಿರೋದು ಇದೆ. ನಿದ್ದೆ ಮಾಡಿ ಇವಾಗ ಎದ್ದಿರೋದಂತೀವನು. ಹಾ, ಅಲ್ಲೂ ಒಬ್ರು ಮದ್ವೆ ಗಂಡು ಹಿಂಗೆ ನಿದ್ದೆ ಮಾಡಿ ಅವಾಗ ಎದ್ರು, ಇವರು ಹಿಂಗೆ. ಮಾಡು ಹಾಯ್. 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 ಏನು ನಾಚ್ಕೊತವನೆ ಗೈಸ್, ಯಾಕೋ ಯಾಕೆ ನಾಚಿಕಂತ ತಂಗಿರ್ತಾವು? ನಾಚಿಕೆನಾ? ಮದ್ವೆ ಆಗ್ತಾ ಇರೋದಕ್ಕ ನಾಚಿಕೆ? ಮನೆ ಹತ್ರನಾ? ಇಲ್ಲೇನಾ? ಓ ಸೂಪರ್. ನಾನು ಇಲ್ಲೇ ಮಾಡ್ತೀನಿ ನೋಡ್ಕೊ. ಚೌಟ್ರಿ ಬೇಡ ಅಂತ. ಏನ್ ಜಾಗ ದೊಡ್ಡದಾಗಿದೆ, ಆರಾಮಾಗಿ ಮಾಡ್ಬೋದು ಇಲ್ಲೇನೆ. ಸಿಸ್ಟಮ್ ಆಗಿ ಚೌಟ್ರಿಗೆ ಅವಾಗಿನ ಕಾಲದ ತರ ಇವಾಗ ಮನೆ ಹತ್ರ ಮದ್ವೆ ಮಾಡೋದು ಚೌಟ್ರಿ ಕೊಡ್ತೀವಲ್ವ 2 ಲಕ್ಷ, ಅದೇ 2 ಲಕ್ಷಕ್ಕೆ ಇಲ್ಲೇ ಡೆಕೋರೇಷನ್ ಸ್ಟೇಜ್ ಎಲ್ಲ ಗ್ರ್ಯಾಂಡ್ ಮದ್ವೆ ನಡೆಯುತ್ತೆ ನಮ್ಮ ಅಣ್ಣಂದು, ಅದನ್ನು ವ್ಲಾಗ್ಸ್ ಮಾಡ್ತೀನಿ. ಮಸ್ತಾಗ ಮನೆಗಳು. ಗಂಡು ಕರ್ಕೊಂಬರಕ್ಕೆ ಬಸವಣ್ಣನ ದೇವಸ್ಥಾನದಿಂದ ಲೇಟ್ ಆಗ್ಬಿಟ್ರೆ ಇಲ್ಲಿಂದ ಲೇಟ್ ಆಗ್ತಾವಿಂದ ಕರ್ಕೊಂಬರೋದು. ಲೇಟ್ ಆಗಿದ್ರೆ ಬಸವಣ್ಣನ ದೇವಸ್ಥಾನದಿಂದ ಕರ್ಕೊಂಬರ್ತೀವಿ. ಮುಹೂರ್ತ ಲೇಟ್ ಆಗಿದ್ರೆ ಹಂಗೆ ಮಾಡೋಣ ಅಂತ ಇದ್ದೀವಿ. ಚೆನ್ನಾಗಿರುತ್ತೆ. ಊರು ತುಂಬಾ ಚಪ್ರ ಹಾಕ್ಸಿ, ಅವಾಗ ಒಂದು ಡೈಲಾಗ್ ಹೇಳೋರಲ್ಲ, ಊರು ತುಂಬಾ ಚಪ್ರ ಹಾಕ್ಸಿ ಊರಲ್ಲಿ ಮದುವೆ ಆಗೋದು, ಆ ಥರ ಇವಾಗ ನಮ್ಮ ಅಣ್ಣನ ಮದುವೆ. ಇಲ್ಲೇ ಮಾಡ್ತೀವಿ ಕಣಪ್ಪ. ಚೆನ್ನಾಗಿರುತ್ತೆ, ಅದನ್ನ ಮಾಡ್ತೀವಿ. ನಡಿ ಒಂದು ಚೌಪಟ್ಟಿ ಈಗ ಬಿಸಿ ನಾನು ಇವಾಗೆ ಊಟ ಮಾಡ್ಕೊಂಡು ಎಲ್ಲಾರ ಮನೆಗೂ ಹೋಗ್ಬಿಟ್ಟು ಬಂದೆ. ಚೌಟ್ರಿ ಬಂದ್ರೆ ಎಲ್ಲ ಹೊರಬೇಕು ಅಲ್ಲಿಗೆ. ಹಂಗಾರೆ ಚೌಟ್ರಿಯಿಂದ ಹುಡುಗಿನ ಮನೆ ಕರ್ಕೊಂಬರಂಗೆ ಇಲ್ಲ, ಇಲ್ಲೇ ಮದುವೆ ಮಾಡ್ಕೊಂಡು ಇಲ್ಲೇ ಕರ್ಕೊಂಡ್ ಬಂದು ಆರಾಮಾಗಿ. ಮಳೆಗಾಲ ಆಗಿದ್ರೆ ಎದಕ್ಕಮ್ಮದಾಗಿತ್ತು. ಬೇಸಿಗೆ ಆಗ್ಬಿಡ್ತದೆ ಇಲ್ಲಪ್ಪ, ಚೆನ್ನಾಗಿರ್ತದೆ. ಜನವರಿ ಫೆಬ್ರವರಿ ಬೇಸು ಚೆನ್ನಾಗೈತೆ. ಏನ್ರಿ ಸಮಾಚಾರ? ಅವತ್ತು ನೀ ತಪ್ಪಿಸ್ಕೊಂಡೆ ಮಾತುಕತೆಗೆ ಬರೋ ದಿವಸ. ಎಲ್ಲಿಗೆ? ಆಮೇಲೆ ರೇಖಾರ್ಗೂ ಹೇಳಲಿಲ್ಲ ಅಲ್ವೇನೋ, ಹೇಳಿತ್ತು ಬರ್ಲಿಲ್ಲ, ಎಲ್ಗೋ ಹೋದ್ರು. ನೋಡಿ ಗಾಯ್ಸ್, ಗಾಡಿ ತಗೊಂಡೋಗಿ ಇವನು ಸ್ಕೂಲ್ ಹೊಡ್ಕೊಂಬರೋದು. ಏನು ಇದು ಜೋಕ್ ನೋಡಿ ಇವನಿಗೆ. ಹೋಗ್ಬೇಕಾದ್ರೆ ನೋಡ್ಬೇಕಿತ್ತು ನೀವು, ಕೊಡೆ ಹಿಡ್ಕೊಂಡು ಹೋಯ್ತಾ ಇದ್ದ, ಮಳೆ ಬರ್ತಾ ಇತ್ತು ಅಂತ ಗಾಡೀಲಿ ಕೊಡೆ ಹಿಡ್ಕೊಂಡು ಹಸು ಹಿಡ್ಕೊಬರಕ್ಕೆ ಹೋಗೋದು ಇವನು. ಗೈಸ್, ಇವಾಗ ನಮ್ಮ ಚಿಕ್ಕಗೆ ನಾನು ರೆಡಿ ಮಾಡ್ತಾ ಇದ್ದೇನೆ. ಸಿಂಪಲಾಗಿ ರೆಡಿ ಮಾಡ್ತಾ ಇದ್ದೀನಿ ಅಷ್ಟೇ, ಏನು ಜಾಸ್ತಿ ಇಲ್ಲ. ಬಟ್ ಆದರೆ ನಾರ್ಮಲಾಗಿ ಒಂದು ಸಿಂಪಲ್ಲಾಗಿ ಒಂದು ರೆಡಿ ಮಾಡ್ತಾ ಇದ್ದೀನಿ ಅವಳನ್ನ. ಬನ್ನಿ ಹೇಗೆ ಕಾಣಿಸ್ತಾಳೆ ಆಮೇಲೆ ನೋಡಿಸ್ತೀನಿ, ಆಯಿತಾ? ಗೈಸ್, ಚಿಕ್ಕುನ ಇಷ್ಟು ಕ್ಯೂಟಾಗಿ ರೆಡಿ ಮಾಡಿದ್ದೀನಿ. ಈ ಕಡೆ ಕರ್ಕೊಡ್ತೀನಿ ಚಿಕ್ಕು. ಹಾಂ, ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ಅಲ್ಲ? ಸಿಂಪಲಾಗಿ ರೆಡಿ ಮಾಡಿದ್ದೀನಿ, ಏನು ಜಾಸ್ತಿ ಮೇಕಪ್ ಮಾಡಿಲ್ಲ. ಶೀಸ್ ಲುಕಿಂಗ್ ಕ್ಯೂಟ್. ಗೈಸ್ ನೋಡಿ, ನಮ್ಮ ದೊಡ್ಡಮ್ಮ ಮತ್ತೆ ಬಂದಿದ್ದಾರೆ ಅಷ್ಟ ಕುಂಕುಮ ತಗೊಂಡು ಹೋಗೋಕ್ಕೆ. ಇವರಿಬ್ರು ನೋಡಿ, ಇಬ್ರು ಟ್ವಿನ್ನಿಂಗ್ ಆಗ್ಬಿಟ್ಟಿದ್ದಾರೆ. ಟಯರ್ಡ್. ಈಗ ದಿಸ್ ಇಸ್ ನೆಕ್ಸ್ಟ್ ಡೇ. ನಿನ್ನೆ ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಅಂದ್ಕೊಂಡೆ ಈವ್ನಿಂಗ್ ಎಲ್ಲರ ಮನೆಗೂ ಮತ್ತೆ ಹೋಗೋಣ, ಎಲ್ಲರೂ ಸಿಗ್ತಾರೆ ಕೈಗೆ ಅಂತ, ಎಲ್ಲರ ಜೊತೆ ಮಾತಾಡ್ಸೋಣ ಹಂಗೆ ಹಿಂಗೆ ಅಂತ ಅಂದ್ಕೊಂಡೆ. ಬಟ್ ಆದರೆ ಆಗಲಿಲ್ಲ, ಬಿಕಾಸ್ ಮನೆಯಲ್ಲಿ ಬರೋರಿಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಕೊಡೋದಿತ್ತು. ಹಾಗಾಗಿ ನಾನು ಮತ್ತೆ ಹೋಗಲಿಲ್ಲ. ಅಷ್ಟೊಂದು ಟಯರ್ಡ್ ಆಗೋಗ್ಬಿಟ್ಟಿತ್ತು. ಮತ್ತು ಡ್ರೆಸ್ ಚೇಂಜ್ ಮಾಡಿ ಅದು ಇದು ಎಲ್ಲ ಆಗೋಯ್ತು. ಸೊ ಇವತ್ತು ಅಂದರೆ ನಮ್ಮ ಮನೇಲಿ 3 ದಿನ ಇಡ್ತೀವಿ ಯೂಶ್ವಲಿ ವರಮಹಾಲಕ್ಷ್ಮಿನ. ಇವತ್ತು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿಗೆ ಎಡೆ ಆಗಿ ಕಡಲೆ ಉಸ್ಲಿ ಮಾಡಿದ್ದಾರೆ ನಮ್ಮಮ್ಮ. ಸೊ ಇವತ್ತಿನ ಎಡೆ ಕಡಲೆ ಉಸ್ಲಿ. ಇವತ್ತೇ ಈರುಳ್ಳಿ ಹಾಕ್ಬಿಟ್ಟು ನಮ್ಮ ಮನೇಲಿ ಅಡುಗೆ ಮಾಡಿರೋದು ಫಸ್ಟ್ ಟೈಮ್ ಆಫ್ಟರ್ 12 ಡೇಸ್. ಸೊ ದಟ್ ಇಸ್ ದ ಅಪ್ಡೇಟ್. ಕಾಣಿಸ್ತಾ ಇದೆ ನಮ್ಮ ಮನೆಯ ದೇವರು. ಏನಿಲ್ಲ, ಎಲ್ಲ ಪೂಜೆ ಮಾಡಿ ಮತ್ತು ದೀಪಗಳೆಲ್ಲ ಹಚ್ಚಿ ನೈವೇದ್ಯ ಇಟ್ಟಿದ್ದೀವಿ. ಇವತ್ತಿನ ನೈವೇದ್ಯ ಇಲ್ಲಿ. ಸೊ ಅಷ್ಟೇ, ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಮಮ್ಮ ನೋಡಿ ಹಿಂಗೆ ರೆಡಿ ಹಾಕಿದ್ದಾರೆ. ನೈಟಿನೂ ಚೆನ್ನಾಗೇ ಇದೆ ಬಿಡು.
ಸೊ ಅಷ್ಟೇ ಗೈಸ್, ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಮೇಕ್ ಶೂರ್ ಯು ಗೈಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಎಲ್ಲರೂ ಪರಿಚಯ ಮಾಡ್ಸೋಕ್ಕಾಗಲಿಲ್ಲ, ಮೇ ಬಿ ಕಮಿಂಗ್ ವ್ಲಾಗ್ಸಲ್ಲಿ ಐ ವಿಲ್ ಡೂ ದಟ್. ಯಾ, ಬೈ ಬಾಯ್.